ಇವತ್ತು ಯಾರ ಮನೆಯಲ್ಲಿ ಔಷಧಿ ಇಲ್ಲ ಅಥವಾ ಯಾರ ಮನೆಯಲ್ಲಿ ರೋಗಿಗಳಿಲ್ಲ, ಯಾರ ಮನೆಯಲ್ಲಿ ನೋವುಗಳಿಲ್ಲದ ಜನ ಇದ್ದಾರೆ ಅಂತ ಹುಡುಕಿದ್ರೆ ಈ ದೇಶದಲ್ಲಿ ಸಿಗೋ ಅಂಥದ್ದು ಬಹಳ ಕಷ್ಟ. ಕಾರಣ ರಾಸಾಯನಿಕಗಳು. ಅಕ್ಷರಶಃ ನಿಜ. ನೀವು ತಿಂತಾ ಇರೋದು ಊಟನ ಅಥವಾ ಸ್ಲೋ ಪಾಯ್ಸನ್ ಅಂತ ನೀವು ಪ್ರಶ್ನೆ ಮಾಡ್ಕೊಬೇಕಾಗುತ್ತೆ. ಎಲ್ಲದರಲ್ಲೂ ಪೆಸ್ಟಿಸೈಡ್ ಯೂಸ್ ಮಾಡ್ತಾರೆ, ಅಂದರೆ ರಸಗೊಬ್ಬರಗಳನ್ನು ಔಷಧಿಗಳನ್ನು ಸಿಂಪಡಿಸಿ ಅದನ್ನು ರಾಸಾಯನಿಕವಾಗಿ ಅದು ನಿಮ್ಮ ದೇಹಕ್ಕೆ ಆ ರಾಸಾಯನಿಕ ವಸ್ತುಗಳು ಸೇರುವಂತೆ ನಮ್ಮ ರೈತರೇ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲೂ ಇದು ವಿಶೇಷವಾಗಿ ರಾಗಿ ಕಣ ಅಂತ ಈ ಜಾಗದಲ್ಲಿ ಆರ್ಗ್ಯಾನಿಕ್ ಫುಡ್ಗಳನ್ನು ಸೇಲ್ ಮಾಡ್ತಾರೆ, ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡ್ತಾರೆ. ತರಕಾರಿ, ಹಣ್ಣು, ಬೆಣ್ಣೆ ಹೀಗೆ ಎಲ್ಲವೂ ಆರ್ಗ್ಯಾನಿಕ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಬಳಸುವಂತಹ ಬಟ್ಟೆಗಳು, ಖಾದಿ ಬಟ್ಟೆಗಳು ಎಲ್ಲವೂ ಆರೋಗ್ಯಕ್ಕೆ ಒಳ್ಳೆಯದು. ಈ ಜಾಗ ಬಂದು ನಿಮಗೆ ಗುಟ್ಟಿಗೆರೆ ಹತ್ರ ಬರುತ್ತೆ. ಫುಲ್ ಅಡ್ರೆಸ್ ಆ್ಯಂಡ್ ಲೊಕೇಶನನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ರಾಗಿ ಕಣ ಅನ್ನುವಂತಹ ಈ ಒಂದು ಆರ್ಗನೈಜೇಷನ್ ಒಂದು ಉತ್ತಮ ಕೆಲಸವನ್ನು ಮಾಡ್ತಾ ಇದೆ. ಗ್ರಾಹಕರಿಗೆ ನೇರವಾಗಿ ರೈತರಿಂದ ಬೆಳೆಯುವಂತಹ ಆರ್ಗ್ಯಾನಿಕ್ ತರಕಾರಿಗಳನ್ನು, ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು, ಆರ್ಗ್ಯಾನಿಕ್ ಫುಡ್ ಐಟಮ್ಗಳನ್ನು ತಲುಪಿಸುವಂಥ ಕೆಲಸ ಮಾಡ್ತಾ ಇದೆ. ಇಲ್ಲಿ ಅನೇಕ ರೈತರು ಈ ಜಾಗದಲ್ಲಿ ಬಂದು ತಮ್ಮ ಪದಾರ್ಥಗಳನ್ನು ಮಾರುತ್ತಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ಮಧ್ಯವರ್ತಿಗಳು ಹಣವನ್ನು ತಿನ್ನುವಂಥದ್ದು ಇಲ್ಲಿ ನಿಲ್ಲುತ್ತೆ. ನೇರವಾಗಿ ರೈತರಿಗೆ ಸಲ್ಲಬೇಕಾದಂತಹ ಒಂದು ಪ್ರತಿಫಲ ಅವರಿಗೆ ಸಲ್ಲುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ಈ ಜಾಗದಲ್ಲಿ ಎಲ್ಲವೂ ಆರ್ಗ್ಯಾನಿಕ್ ಆ್ಯಂಡ್ ಸರ್ಟಿಫೈಡ್. ಅಂದರೆ ಸರ್ಟಿಫೈಡ್ ಅಂದರೆ ಈ ರಾಗಿ ಕಣದ ಮುಖ್ಯಸ್ಥರೇ ಅಲ್ಲಿಗೆ ಭೇಟಿ ಕೊಟ್ಟು ಯಾವುದು ಸರಿ ಇದೆ, ಯಾವುದು ಸರಿ ಇಲ್ಲ ಎಲ್ಲವನ್ನು ನೋಡಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು ಈ ಜಾಗಕ್ಕೆ ತಲುಪುವಂತೆ ಮಾಡ್ತಾರೆ. ಆ್ಯಂಡ್ ಆ ಸಂಸ್ಥೆಯ ಎಲ್ಲರೂ ಈ ಒಂದು ಕೆಲಸದಲ್ಲಿ ಭಾಗಿಯಾಗಿರ್ತಾರೆ. ನೀವು ನೋಡ್ತಾ ಇರ್ಬೋದು, ದಿನದಿಂದ ದಿನಕ್ಕೆ ಈ ಜಾಗದಲ್ಲಿ ಬರುವಂತಹ ಜನರ ಸಂಖ್ಯೆ ಹೆಚ್ಚಾಗುತ್ತಿದೆ. ಯಾಕೆ ಅಂದರೆ ಎಲ್ಲವೂ ಆರ್ಗ್ಯಾನಿಕ್ಕು. ತಿನ್ನುವಂತಹ ಪದಾರ್ಥಗಳು, ಬಳಸುವಂತಹ ಪದಾರ್ಥಗಳು, ಮೈ ಮೇಲೆ ತೊಡುವಂತಹ ಎಲ್ಲ ವಸ್ತುಗಳು ಆರ್ಗ್ಯಾನಿಕ್ ಆಗಿರುತ್ತೆ. ಆ್ಯಂಡ್ ಕೈಮಗ್ಗದಿಂದ ರೆಡಿಯಾದಂತಹ ಬಟ್ಟೆಗಳಿರ್ಬೋದು, ಆರ್ಗ್ಯಾನಿಕ್ ಆಗಿ ಸಂಗ್ರಹಿಸಿದಂತಹ ಜೇನುತುಪ್ಪ, ಬೆಲ್ಲ, ಬೆಣ್ಣೆ, ಹೀಗೆ ಹಲವು ನಿಮಗೆ ಇಲ್ಲಿ ಆರ್ಗ್ಯಾನಿಕ್ ಆಗಿ ಸಿಗುತ್ತೆ. ಈ ಜಾಗದಲ್ಲಿ ಇನ್ನೂ 2 ವಿಶೇಷಗಳನ್ನು ನಾನು ತಿಳಿಸ್ತೇನೆ. ಮುಖ್ಯವಾಗಿ ಪೂರ್ಣಚಂದ್ರ ತೇಜಸ್ವಿಯವರ ಎಲ್ಲ ಭಾವಚಿತ್ರಗಳು, ಇಲ್ಲಿ ಚಿತ್ರಪಟಗಳು ನಿಮಗೆ ಕಾಣ ಸಿಗುತ್ತೆ. ಅವರ ಜೀವನದ, ಅವರ ವಂಶವೃಕ್ಷ, ಅವರು ಬರೆದಂತಹ ಚಿತ್ರಗಳು, ಅವರು ತೆಗೆದಂತಹ ಫೋಟೋಗಳು, ಅವರ ಅಸ್ಥಿ, ಅವರು ಬಳಸುತ್ತಿದ್ದಂತಹ ಕಾರು, ಅವರು ಬಳಸುತ್ತಿದ್ದಂತಹ ಪೆಕ್ಸು, ಪೆನ್ನು, ಪ್ರತಿಯೊಂದು ವಸ್ತುವು ಈ ಜಾಗದಲ್ಲಿದೆ. ಆ್ಯಂಡ್ ಇವೆಲ್ಲವೂ ಒರಿಜಿನಲ್, ಯಾವುದೇ ಡೂಪ್ಲಿಕೇಟ್ ಇಲ್ಲ ಆ್ಯಂಡ್ ಯಾವುದೇ ಕಾಪಿ ಇಲ್ಲ, ಇದು ಬೇರೆ. ಆ್ಯಂಡ್ ಇದನ್ನೆಲ್ಲ ಇಲ್ಲಿ ತಂದು ಸಂಗ್ರಹಿಸಿದ್ದಾರೆ. ಅಂಥವ್ರಿಗೆ ಒಂದು ದೊಡ್ಡ ಸೆಲ್ಯೂಟ್ ಹೇಳಬೇಕು. ಆ್ಯಂಡ್ ಇದೇ ಜಾಗದಲ್ಲಿ ಪಾರ್ಕಿಂಗ್ನಲ್ಲಿ ಸಿಲಂಬಂ ಅನ್ನುವಂತಹ ಸಮರ ಕಲೆಯನ್ನು ಕಲಿಸ್ಕೊಡ್ತಾರೆ. ಅದನ್ನು ನೀವು ಕಲಿಬೋದು ಇಲ್ಲಿ ಹೋಗಿ. ಆ್ಯಂಡ್ ಇನ್ನೊಂದು ಪಕ್ಕದಲ್ಲೇ ಟಮಟೆಯನ್ನು ಹೊಡೆಯುವಂಥದ್ದು ಕಲಿಸ್ಕೊಡ್ತಾರೆ, ನಾಟಕ, ಇನ್ನೊಂದು ಮತ್ತೊಂದು ಅಂತ ಎಲ್ಲ ನಮ್ಮ ದೇಶೀಯ ಕಲೆಗಳನ್ನು ನೀವು ಈ ಜಾಗದಲ್ಲಿ ನೋಡ್ಬೋದು, ಕಲಿಬೋದು. ಸೊ ಇಲ್ಲೊಬ್ಬರು ರೈತರು ಇದ್ದಾರೆ, ಬುಕ್ಕು ಬರೆದಿದ್ದಾರೆ. ಅವರು ಒಂದು 2 ಬುಕ್ ಬರೆದಿದ್ದಾರೆ. ಆ್ಯಂಡ್ ಅವ್ರನ್ನ ಮಾತಾಡ್ಸೋಗೋಣ. ಸರ್ ನಮಸ್ತೆ. ನಮಸ್ತೆ. ಹಾಂ ಹೇಳಿ ಸರ್, ರಾಗಿ ಕಣದಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ, ಏನು ಕತೆ, ಬುಕ್ಸ್ ಬೇರೆ ಬರೆದಿದ್ದೀರಾ? ಹಾಂ ಸರ್, ನಾನು ಶಂಕರಪ್ಪ ಅಂತ, ಅಮ್ಮನಘಟ್ಟ ಗ್ರಾಮ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಕಳೆದ 33 ವರ್ಷಗಳಿಂದ ಸಾವಯವ ಕೃಷಿ ಅಂತ ಶುರು ಮಾಡ್ಕೊಂಡಿದ್ದು. ಕಾರಣ ಏನಂತ ಅಂದರೆ, ನಾನು ಕೃಷಿಗೆ ಬಂದು 53 ವರ್ಷ ಆಯಿತು. ಒಂದು 11 ವರ್ಷ 12 ವರ್ಷ ವ್ಯವಸಾಯ ಮಾಡಿದ ಮೇಲೆ ರಾಸಾಯನಿಕಗಳ ಬಳಕೆ ಮಾಡ್ತಿರೋ ಅಂಥ ಜಮೀನುಗಳು ಕಳಪೆ ಆಗೋ ಅಂಥದ್ದನ್ನು ಗಮನಿಸಿದೆ. ಮತ್ತು ಏನು ಹೈಬ್ರಿಡ್ ಬೀಜಗಳೇನು ಬಂದವು, ಹೈಬ್ರಿಡ್ ಬೀಜಗಳ ಮೇವುಗಳು ಮುಖ್ಯವಾಗಿ ಮನುಷ್ಯನಿಗಿಂತ ಹೆಚ್ಚಾಗಿ ನಾವು ವ್ಯವಸಾಯಕ್ಕೆ ಬಂದಾಗ ಪ್ರತಿದಿನ ಬೆಳಗಿಂದ ಸಾಯಂಕಾಲವರೆಗೂ ಕೆಲಸ ಮಾಡೋ ಅಂಥ ಎತ್ತುಗಳಿದ್ವು, ಅಷ್ಟು ಶಕ್ತಿ ಇತ್ತು. ಇವತ್ತು ನೀವು 1 ಗಂಟೆ 2 ಗಂಟೆ ಕೆಲಸ ಮಾಡೋ ಅಂಥ ಎತ್ತುಗಳಿಲ್ಲ. ಅದಕ್ಕೆ ಕಾರಣ ಏನಂದರೆ ಮೇವು. ಈಗೇನು ಹಳೆ ತಳಿಗಳಿದ್ದು ರಾಗಿ ತಳಿಗಳು, ಆ ರಾಗಿ ತಳಿಗಳ ಹುಲ್ಲುಗಳು ವರ್ಷಗಟ್ಟಲೆ 5-10 ವರ್ಷ ಆದರೂ ಕೂಡ ಹುಲ್ಲುಗಳು ಕೆಡ್ತಾ ಇರಲಿಲ್ಲ. ಇವತ್ತೇನು ಸಂಕರಣ ತಳಿಗಳು ಅಥವಾ ಹೈಬ್ರಿಡ್ ತಳಿಗಳು ಬಂದಿದೆ, ಆ ಹುಲ್ಲು ಕೇವಲ 1 ವರ್ಷ 6 ತಿಂಗಳಲ್ಲಿ ಹುಲ್ಲು ನಾವು ಕುಟ್ಟ ತನ್ನುತ್ತೆ ಅಂತೀವಿ, ಅಂದರೆ ಹುಳ ಬಿದ್ದು ಪುಡಿಯಾಗಿ ಉದುರೋಗುತ್ತೆ. ಅಂಥ ಹುಲ್ಲನ್ನು ತಿನ್ನೋ ಅಂಥ ಪ್ರಾಣಿಗಳು ಕೂಡ ಇವತ್ತು ಶಕ್ತಿಯುತವಾಗಿಲ್ಲ, ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದೆ. ಇದಕ್ಕಿಂತ ಎಲ್ಲರಿಗೂ ಗೊತ್ತಾಗೋ ಅಂಥದ್ದು, ಇವತ್ತು ಯಾರ ಮನೆಯಲ್ಲಿ ಔಷಧಿ ಇಲ್ಲ ಅಥವಾ ಯಾರ ಮನೆಯಲ್ಲಿ ರೋಗಿಗಳಿಲ್ಲ, ಯಾರ ಮನೆಯಲ್ಲಿ ನೋವುಗಳಿಲ್ಲದ ಜನ ಇದ್ದಾರೆ ಅಂತ ಹುಡುಕಿದ್ರೆ ಈ ದೇಶದಲ್ಲಿ ಸಿಗೋ ಅಂಥದ್ದು ಬಹಳ ಕಷ್ಟ. ಕಾರಣ ರಾಸಾಯನಿಕಗಳು. ರಾಸಾಯನಿಕಗಳನ್ನು ಸರ್ಕಾರ ಪ್ರಮೋಟ್ ಮಾಡ್ತು,
ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ ಸೇವಕರನ್ನ ನೇಮಕ ಮಾಡಿ ಸಬ್ಸಿಡಿ ರೇಟ್ಗಳಲ್ಲಿ ಬೀಜಗಳನ್ನು ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಟು ಬೆಳೆ ಬೆಳೆಸಿ ಡೆಮಾನ್ಸ್ಟ್ರೇಷನ್ ಪ್ಲಾಟ್ ಮಾಡಿದ್ರು. ಅಲ್ಲಿಗೆ ರೈತರುಗಳನ್ನೆಲ್ಲ ಕರೆದು ತೋರಿಸಿ ಅಲ್ಲಿ ಅದ್ಭುತಗಳನ್ನು ತೋರಿಸರು. ಆ ಅದ್ಭುತಗಳನ್ನು ನೋಡಿ ನಾವು ಮರಳಾಗಿದ್ದು ಹೌದು, ಮರಳಾದ್ವಿ, ರಾಸಾಯನಿಕಗಳನ್ನು ಬಳಸ್ತೀವಿ. ಇನ್ನು ಖಚಿತವಾಗಿ ಹೇಳಬೇಕು ಅಂದರೆ ನಾನು 1971ನೇ ಇಸ್ವಿನಲ್ಲಿ ಸಾವಯವ ಕೃಷಿಗೆ ಬಂದದ್ದು. ಆಗ ಇಡೀ ಹಳ್ಳಿನಲ್ಲಿ 300 ಮನೆ ಹಳ್ಳಿನಲ್ಲಿ ಒಬ್ಬರು ಮಾತ್ರ ರಾಸಾಯನಿಕ ಬಳಸ್ತಾ ಇದ್ರು. ನಾನು 92-93 ಹೊತ್ತಿಗೆ ನನಗೆ ರಾಸಾಯನಿಕ ಪರಿಣಾಮಗಳು ಅರಿವಿಗೆ ಬಂದಿದ್ದರಿಂದ ರಾಸಾಯನಿಕಗಳನ್ನು ಬಿಟ್ಟು ಸಾವಯವ ಕೃಷಿ ಎಡೆಗೆ ಬಂದೆ. ಒಂದೇ ಸಾರಿ ಒಳ್ಳೇದಾಯ್ತಾ, ಕಷ್ಟ ಇಲ್ವಾ ಅಂದರೆ 100% ಕಷ್ಟ ಇದೆ. ಯಾಕೆ ಅಂತ ಅಂದರೆ ರಾಸಾಯನಿಕಗಳನ್ನು ಬಳಸಿರೋ ಅಂಥ ಭೂಮಿ ಸಾವಯವಕ್ಕೆ ಒಳಪಡಿಸೋದು ಸುಲಭ ಅಂತ ಕೆಲಸ ಅಲ್ಲ. ಜೀವಾಣುಗಳು ಇವು ಈ ವೈಜ್ಞಾನಿಕವಾಗಿ ಸ್ವತಂತ್ರ ಪೂರ್ವದಿಂದ ಪಾಳೇಕರ್ ಕರ್ನಾಟಕಕ್ಕೆ ಬರೋರು 2006ರಲ್ಲಿ ಪಾಳೇಕರ್ ಕರ್ನಾಟಕಕ್ಕೆ ಬಂದಿದ್ರು. ನೈಸರ್ಗಿಕ ಕೃಷಿ ಪ್ರಚಾರ ಆಯಿತು. ಅಲ್ಲಿವರೆಗೂ ಜೀವಾಣು ಅನ್ನೋ ಪದವನ್ನು ಯಾವುದೇ ವಿಜ್ಞಾನಿಗಳು ಬಳಸಿರಲಿಲ್ಲ. ಜೀವಾಣುಗಳು ಏನು, ಜೀವಾಣುಗಳ ಕೆಲಸ ಏನು, ಭೂಮಿನಲ್ಲಿ ಏನಾಗುತ್ತೆ ಅದನ್ನು ಶುರು ಮಾಡಿದ್ದು ಪಾಳೇಕರು. ಇವತ್ತು ಎಲ್ಲ ವಿಜ್ಞಾನಿಗಳು ಕೂಡ ಅದ್ರ ಬಗ್ಗೆ ಮಾತಾಡ್ತಾರೆ. ಜೀವಾಣುಗಳಿಂದಲೇ ಸಸ್ಯ, ಎಲ್ಲ ಜೀವಿಗಳಿಗೆ ಮೂಲ ಜೀವಾಣುಗಳು. ಅಂದರೆ ಯಾವುದೇ ಒಂದು ಜೀವಿಗೆ ಆ ಜೀವಿಯ ಮಲ ಆಹಾರ ಅಲ್ಲ. ಇವತ್ತು ನಾವು ಕೃಷಿಯನ್ನು ಏನು ಮಾಡ್ತಾ ಇದ್ದೀವಿ, ಕೃಷಿಯ ಉಳಿಕೆಗಳು ನಮಗೆ ಗೊಬ್ಬರಗಳಾಗಿ ಏನು ಕನ್ವರ್ಟ್ ಆಗ್ತಾವೆ. ಆ ಗೊಬ್ಬರಗಳ ಕನ್ವರ್ಟ್ ಆಗಬೇಕಾದ್ರೆ ಆ ಸಾವಯವ ಉಳಿಕೆಗಳನ್ನು, ಅಂದರೆ ಸಸ್ಯಗಳ ಉಳಿಕೆಗಳನ್ನು ಮತ್ತು ಪ್ರಾಣಿಗಳ ಉಳಿಕೆಗಳನ್ನು ಆ ಜೀವಾಣುಗಳು ತಿಂದು ಸಸ್ಯ ಪೋಷಕಾಂಶಗಳಾಗಿ ಕನ್ವರ್ಟ್ ಮಾಡಿ ಕೊಡಬೇಕು. ನಾವು ಯಾವಾಗ ರಾಸಾಯನಿಕಗಳನ್ನು ಬಳಸಿದ್ವಿ, ರಾಸಾಯನಿಕ ವಿಷಗಳು ಭೂಮಿಲಿದ್ದಂಥ ಎರೆಹುಳು ಸೇರಿದಂತೆ ಜೀವಾಣುಗಳನ್ನು ಸರ್ವನಾಶ ಮಾಡಿದ್ವು. ಆ ಜೀವಾಣುಗಳ ಸರ್ವನಾಶ ಮಾಡಿದ್ರಿಂದಾಗಿ ಭೂಮಿ ಫರ್ಟಿಲಿಟಿಯಾಗಿ ಕಳ್ಕಂತು. ಈಗ ನೋಡಬೇಕು ಅಂತ ಯಾರು 16 ವರ್ಷಗಳಿಂದ ರಾಸಾಯನಿಕಗಳನ್ನು ಬಳಸಿ ಕೃಷಿ ಮಾಡ್ಯವ್ರೆ, ಆ ಭೂಮಿನಲ್ಲಿ ನೀವು ಬೀಜ ಹಾಕಿದ್ರೆ ಹುಟ್ಟುತ್ತೆ ಬಿಟ್ಟರೆ ಬೆಳೆಯಲ್ಲ. ಆ ಹಂತಕ್ಕೆ ಇವತ್ತು ಭೂಮಿ ತಲುಪಿದೆ. ಆ ಆಹಾರ ತಿಂದಂಥ ನಾವೇನಾಗಿದ್ದೀವಿ ಅಂತ ಅಂದರೆ 90%ಗಿಂತ ಹೆಚ್ಚು ಜನ ರೋಗಗ್ರಸ್ತರಾಗಿದ್ದೀವಿ. ಹಾಗಾಗಿ ಅವೆಲ್ಲ ವಿಷಯಗಳಿಗಾಗಿ ನಾನು 2013ರಿಂದ 19ವರೆಗೆ ಚಾಮರಾಜಪೇಟೆನಲ್ಲಿ ಕೂಡ ಒಂದು ಮೇಳ ನಡೀತಾ ಇತ್ತು, ಸಾವಯವ ಮೇಳ. ಅದರಲ್ಲಿ ಕೂಡ ಪಾಲ್ಗೊಳ್ತಾ ಇದ್ದೆ. ಇಲ್ಲಿಗೆ ನಾನು ಬಂದಿದ್ದು ಇತ್ತೀಚೆಗೆ, ಇದು 5ನೇ ವಾರ ಅಷ್ಟೇ. ರಾಗಿ ಕಣಕ್ಕೆ ಬಂದಿದ್ದು ಇದು 5ನೇ ವಾರ. ಇದಕ್ಕೆ ಮುಂಚೆ ಅಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ಒಂದು ರೈತ ಸಂಘದಿಂದ ನಡೀತಾ ಇದೆ, ಅಲ್ಲಿ ಇರ್ತಿದ್ದೆ. ಹಾಗಾಗಿ ರಾಸಾಯನಿಕ ಮುಕ್ತ ಕೃಷಿ ಮಾಡಬೇಕು ಅನ್ನೋದು ನನ್ನ ಮುಖ್ಯ ಧ್ಯೇಯ. ಅದನ್ನೊಂದಷ್ಟನ್ನು ಪ್ರಚಾರ ಮಾಡ್ತೀನಿ. ಇತ್ತೀಚೆಗೆ ಅಂದರೆ ಪಾಳೇಕರ್ ಬಂದಾಗ ಜೀವಾಮೃತ ಅನ್ನೋ ಒಂದು ಲಿಕ್ವಿಡನ್ನು ಪರಿಚಯ ಮಾಡಿದ್ರು. ಅದಾದ ನಂತರ ಈಗ ಒಂದು 5 ವರ್ಷಗಳಿಂದ ಗುಜರಾತ್ನ ಗೋಪಾಲ್ಭಾಯ್ ಸುತಾರಿಯಾ ಅಂತೇಳಿ ಅವರು ಒಂದು ಲಿಕ್ವಿಡನ್ನು ಕಂಡುಹಿಡಿದವ್ರೆ, ಗೋಕೃಪಾಮೃತ ಅಂತ. ಅದನ್ನು ದೇಶಾದ್ಯಂತ ಮಹಾರಾಷ್ಟ್ರದ ಕನ್ನೇರಿ ಮಠದ ಸಿದ್ದೇಶ್ವರ ಸ್ವಾಮಿಗಳು ಹಂಚಬೇಕು ಅಂತ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ. ನಾನು 2 ವರ್ಷದಿಂದ ಫ್ರೀಯಾಗಿ ಬರೋಂಥ ರೈತರಿಗೆ ಹಂಚ್ತಾ ಇದ್ದೀನಿ, ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ತಾ ಇದ್ದೀನಿ. ರಾಸಾಯನಿಕ ಮುಕ್ತ ಕೃಷಿ ಆಗಬೇಕು. ರಾಸಾಯನಿಕ ಮುಕ್ತ ಜೊತೆಲಿ ವ್ಯಾಪಾರ ಮುಗಿಸಿದ್ದೇನೆ ಮಾತಾಡಿ ಇರ್ಬೋದಾ? ಹಾಗಾಗಿ ರಾಸಾಯನಿಕ ಮುಕ್ತ ಕೃಷಿ ಮಾಡಬೇಕು, ಮುಂದಿನ ಪೀಳಿಗೆಗೆ ಭೂಮಿಯನ್ನು ಉಳಿಸ್ಬೇಕು, ನಮ್ಮ ಸಮಾಜ ಆರೋಗ್ಯವಾಗಿ ಬದುಕಬೇಕು ಅನ್ನೋ ದೃಷ್ಟಿಯಿಂದ ಈ ಕೃಷಿಯನ್ನು ಮಾಡ್ತಾ ಇದ್ದೀನಿ. ನಾವು ಸ್ನೇಹಿತರು ಒತ್ತಾಯದ ಮೇರೆಗೆ 1-2 ಬುಕ್ ಬರೆದೆ. ಯಾಕೆ ಅಂತ ಅಂದರೆ ನಮ್ಮ ಅನುಭವಗಳು ನಮ್ಮ ಜೊತೆಯಲ್ಲಿ ಸಾಯಬಾರ್ದು ಅನ್ನೋ ಕಾರಣಕ್ಕೆ, ಸ್ನೇಹಿತರ ಒತ್ತಡಕ್ಕೆ. ನಾನು ದೊಡ್ಡ ವಿದ್ಯಾವಂತ ಅಲ್ಲ, ರೈಟರು ಅಲ್ಲ, ಆದರೆ ಸ್ನೇಹಿತರ ಒತ್ತಡಕ್ಕೆ 1-2 ಬುಕ್ ಬರೆದೆ. ವಿಷಮುಕ್ತ ಕೃಷಿಯ ಹಾದಿಯಲ್ಲಿ ನನ್ನ ಪಯಣ ಅಂತ 2024ರಲ್ಲಿ ಒಂದು ಬುಕ್ ರಿಲೀಸ್ ಆಯಿತು. ಇನ್ನೊಂದು ಧರೆಯ ಮೇಲೆ ಬಿತ್ತ ಬೀಜ ಅಂತ 2 ಬುಕ್ಕನ್ನು ನಾನೇ ಬರೆದು ರಿಲೀಸ್ ಮಾಡಿದೆ. ವಿಶೇಷವಾಗಿ ಇದು 1,500 ಬುಕ್ ಖರ್ಚಾಗೈತೆ. ಇದು ಒಂದು 600-700 ಬುಕ್ ಖರ್ಚಾಗೈತೆ. ಸಾಧ್ಯ ಆದರೆ ಮುಂದಿನ ವರ್ಷದಲ್ಲಿ ಇನ್ನೊಂದು ಬುಕ್ ಬರೀಬೇಕು ಅಂತ ಇದ್ದೀನಿ. ಯಾಕೆ ಅಂದರೆ ಇವತ್ತಿನ ಸಸ್ಯ ಪೋಷಕಾಂಶಗಳು ಅನ್ನೋ ಪದ ಇದೆಯಲ್ಲ, ಇದು ರೈತನನ್ನು ತುಂಬ ಹೀನಾಯಿ ಸ್ಥಿತಿಗೆ ತಗೊಂಡೋಗ್ತಾ ಇದೆ. ಈ ರಾಸಾಯನಿಕಗಳು, ಈಗ ಒಂದು ಉದಾಹರಣೆ ಹೇಳೋದು ಅಂತ ಅಂದರೆ 90ರ ದಶಕದಲ್ಲಿ 3 ಪೋಷಕಾಂಶಗಳು ಬೇಕು ಅಂತೇಳಿ ಶುರುವಾದಂಥ ಇವತ್ತಿನ ವಿಜ್ಞಾನ, ನನ್ನ ಪ್ರಕಾರ ಇದು ವಿಜ್ಞಾನ ಅಲ್ಲ. ಈಗಿರೋ ಅಂಥದ್ದು ವಿಜ್ಞಾನದ ಹೆಸರಿನಲ್ಲಿ ಕಂಪನಿ ಜ್ಞಾನವನ್ನು ಹಂಚ್ತಾ ಅವ್ರೆ. ಆ ಜ್ಞಾನವನ್ನು ನಾವು ಕುಂಬಿ ಕೃಷಿ ಮಾಡೋಕ್ಕೆ ಹೋಗಿ ರೈತ ಭೂಮಿಯನ್ನು ಕಳ್ಕೊಂಡು ಅಧ್ವಾನ ಆಗ್ತಾವನೆ, ಗ್ರಾಹಕ ರೋಗ ತುತ್ತಾಗ್ತಾನೆ. ಇವೆರಡು ಕಾರಣಗಳಿಗಾಗಿ ಇನ್ನೊಂದು ಬುಕ್ ಬರೆಯೋದೈತೆ. ಸಾಧ್ಯ ಆದರೆ ಮುಂದಿನ ವರ್ಷ ಬರೀಬೋದೇನೋ. ಗೊಬ್ಬರದ ಬಗ್ಗೆನೇ ಒಂದು ಬುಕ್ ಬರೀಬೇಕು. ಗೊಬ್ಬರ ಅನ್ನೋ ಪದ, ಸಸ್ಯ ಪೋಷಕಾಂಶಗಳು ಅನ್ನೋದೇನು ಪದ ಇದೆ, ಇದು ರೈತನನ್ನು ಅವನತಿಗೆ ತಗೊಂಡೋಗ್ತಾ ಇದೆ.
ಸಾರಜನಕ, ರಂಜಕ, ಪೊಟ್ಯಾಶ್ 3ರಿಂದ ಶುರುವಾದಂಥ ಇವತ್ತಿನ ವಿಜ್ಞಾನ ಇವತ್ತು ಭೂಮಿ ಮೇಲೆ ಎಷ್ಟು ಲೋಹಗಳನ್ನು ಕಂಡಿಡ್ದವರೋ ಅಷ್ಟು ಲೋಹಗಳ ಸಸ್ಯಗಳು ಬೇಕು ಅಂತ ಆಗಿದೆ. ಅಷ್ಟು ಲೋಹಗಳನ್ನು ಕಂಪನಿಗಳನ್ನ ಒದಗ್ತಿದ್ದೀವಿ, ನೀವು ಜೋಬರ್ ಹಾಕಿ ಕೇಳಿ ಅಂತವ್ರೆ. ನಿಜವಾಗಿಯೂ ಅದಿದ್ದರೆ ಅದನ್ನು ಮಾಡ್ಬೋದು. ಏನು ರೈತ ಆಯಾ ಪೋಷಕಾಂಶಗಳನ್ನು ಒದಗಿಸೋದಕ್ಕೆ ಏನೇನು ಮಾಡಬೇಕು ಮಾಹಿತಿ ಕೊಡ್ಬೋದು. ಇದುವರೆಗೂ ಯಾವುದೇ ವಿಜ್ಞಾನ, ಯಾವುದೇ ಕಂಪ್ನಿ, ಯಾವುದೇ ಒಬ್ಬ ಸೈಂಟಿಸ್ಟು ಇದುವರೆಗೂ ಹೇಳಿಲ್ಲ. ಹೇಳೋದೇನೆಂದರೆ ಇಷ್ಟೊಂದು 32 ಪೋಷಕಾಂಶ ಬೇಕು, 32 ಪೋಷಕಾಂಶಗಳನ್ನು ಕಂಪ್ನಿ ಒದಗಿಸುತ್ತೆ, ನೀವು ಜೇಬರಾಗಿ ಕೇಳಿ ಅಂತ. ಅಂದರೆ ಕಂಪ್ನಿ ಬೆಳೀತಾ ಹೋತು, ರೈತ ಬೆಳಿಲಿಲ್ಲ. ರೈತ ಅವನತಿಗೆ ಹೋಗ್ತಾವನೆ, ಇವತ್ತು ಆತ್ಮಹತ್ಯೆ ಮಾಡ್ಕೊತಾವನೆ. ಕಾರಣ ಇನ್ನೊಂದು, ಎರಡನೇ ಕಾರಣ ಏನಂತ ಅಂದರೆ ರೈತ ಬೆಲೆ, ಗ್ರಾಹಕ ಬೆಲೆ, 2 ಬೆಲೆ ಇದೆ. ಮಧ್ಯವರ್ತಿಗಳು ತುಂಬ ಇದ್ದಾರೆ. ಈ ದೇಶದ ರಾಜಕಾರಣಿಗಳು ಕೂಡ ಮಧ್ಯವರ್ತಿಗಳ ಮಕ್ಕಳೇ ಆಗಿರೋದ್ರಿಂದ ಆ ಮಧ್ಯವರ್ತಿಗಳ ಶೋಷಣೆಗೆ ಅವಕಾಶ ಮಾಡಿಕೊಟ್ಟಾರೆ. ಆ ಕಾರಣಕ್ಕಾಗಿ ಕೆಲವರು ಪ್ರಗತಿಪರರು ಅಥವಾ ಚಿಂತನೆ ಇಲ್ಲ ಅಂತರು ನೇರಿಂದ ರೈತರಿಂದ ಗ್ರಾಹಕರಿಗೆ ತಲುಪಿಸೋಂಥ ವ್ಯವಸ್ಥೆ ಮಾಡ್ತಾವ್ರೆ. ಅದನ್ನು ಪ್ರಾಮಾಣಿಕವಾಗಿ ರೈತರು ಸಾವಯವದಲ್ಲಿ ಬೆಳೆದು ವಿಷಮುಕ್ತ ಆಹಾರ ಕೊಟ್ಟು, ಅಮೃತ ಆಹಾರ ಕೊಟ್ಟು ಒಳ್ಳೇದಾಗಬೇಕು ಅನ್ನೋದು ನನ್ನ ಬಯಕೆ. ಹಾಗಾಗಿ ನಾನು ಕೂಡ ಇಲ್ಲಿ ಪಾಲ್ಗೊಳ್ತಾ ಇದ್ದೀನಿ.